ರಂಗೇರ್ತಾ ಇದೆ. ಸಾಕಷ್ಟು ಪ್ರಯತ್ನ ಈ ಪುಸ್ತಕವನ್ನು ಕಾಣಬಹುದಾಗಿದೆ. ಜೊತೆಗೆ ನುಸುಳುವ ವೇಳೆಯಲ್ಲಿ ಸ್ಪರ್ಧೆ ಈ ಬಾರಿ ಅಂಕವನ್ನು ಗಳಿಸಬಲ್ಲ ಮುಂದುವರಿಕೆಯನ್ನು ಕಂಡುಕೊಳ್ತಾ ವಿಭಿನ್ನ ಶೈಲಿ ದಾಳಿ ಬೈಂದೂರು ಗಂಗೊಳ್ಳಿ ಪರಿಸರದ ಪ್ರಬಲ ಅನುಭವಿಯ ಆಟಗಾರರನ್ನು ಕಟ್ಟಿಕೊಂಡಿರುವಂತಹ ತಂಡ ನುಸುಳುವ ವೇಳೆಯಲ್ಲಿ ಬಂಧನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಡಿಫೆನ್ಸ್ ವಿಭಾಗದ ಕೈಚಳಕ 2-0 ದಾಳಿ ಮತ್ತೆ ಮುಂದುವರಿಕೆ. 5 ಡಿಫೆಂಡರ್ಸ್ ನಡುವೆ ದಾಳಿಯನ್ನು ಸಂಘಟಿಸಿಕೊಂಡು ಉದ್ದನೆಯ ದಾಳಿಗಾರ ಕಣ್ಣಿಗೆ ಹೇಳಿ ಮಾಡಿಸಿದ ಅದೇ ದಾಳಿ पकड़ने की कोशिश जारी है. ಬಂಧಿಸುವ ಪ್ರಯತ್ನಗಳು ಮುಂದುವರಿತಾ ಇದೆ. ಯೋಜಿತ ಕಬಡ್ಡಿಯ ಸ್ಪರ್ಧೆಯಲ್ಲಿ 2 ಪ್ರಬಲ ತಂಡಗಳು ಸತ ಪರಿಶ್ರಮಗಳನ್ನು ಮೈಗೂಡಿಸಿಕೊಂಡಿರುವಂತಹ 2 ತಂಡದ ಆಟಗಾರರು ಅನುಭವಗಳ ಜೊತೆಗೆ ಅಖಾಡದಲ್ಲಿ ರಂಗೇರ್ತಾ ಇದೆ. ಸಾಕಷ್ಟು ಪ್ರಯತ್ನ ಡಿಫೆನ್ಸ್ ವಿಭಾಗದ ಎಡಪಟ್ಟು ಅಂಕಗಳು ಖಾತೆಗೆ ಜಮಾ ಆಗ್ತಾ ಇದೆ. ಪ್ರಸ್ತುತ ದಾಳಿಯನ್ನು ಸಂಘಟಿಸಿಕೊಳ್ತಾ ಇರುವಂತಹ ಶ್ರೀದೇವಿ ಟ್ರಾವೆಲ್ಸ್ ಮೈಯಾಡಿಯ ಪ್ರಬಲ ದಾಳಿಗಾರ ಸ್ಪಷ್ಟತೆಯ ನಿಲುವುಗಳ ಹೆಜ್ಜೆಗಳ ಮೂಲಕವಾಗಿ ಅಂಕವನ್ನು ಗಳಿಸುವಂತಹ ಪ್ರಯೋಗ. ಕಿಕ್ ಮಾಡುವ ಮುಖಾಂತರವಾಗಿ ಅಂಕವನ್ನು ಗಳಿಸುವಂತಹ ಪ್ರಯತ್ನವಾಗಿತ್ತು. ಎಂಟರಡಿ ಯಾವುದೇ ಅಂಕಗಳು ಲಭ್ಯವಿಲ್ಲ. ಮತ್ತೆ ದಾಳಿಯಲ್ಲಿ ಶಿವಸಂಗಮೇಶ್ವರ ಕಿರಿಮಂಜೇಶ್ವರ 5 ಡಿಫೆಂಡರ್ಸ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇರುವಂತಹ ದಾಳಿಗಳ ಬಹಳಷ್ಟು ಬಳನುವ ಪ್ರಯತ್ನ. ವೇಗದ ಪಾದರಸ್ಥ ಚಲನೆಯೊಂದಿಗೆ ಹೋರಾಟದ ಹೆಜ್ಜೆಗಳಲ್ಲಿದ್ದಾರೆ. ನಿಲುವುಗಳ ಸ್ಪಷ್ಟತೆಯ ಹೆಜ್ಜೆ ಅಂಕಗಳ ಪ್ರಾಪ್ತಿ. ಮಾಡು ಇಲ್ಲವೇ ಮಾಡಿ ಪ್ರತಿ ದಾಳಿಯಲ್ಲೂ ಕೂಡ ವಿಶ್ವಾಸಾರ್ಹ ಅಂಕವನ್ನು ಗಳಿಸಬಲ್ಲಂತಹ ಉತ್ತಮೆಯ ದಾಳಿಗಾರ ಈ ಬಾರಿ ಮಾಡು ಇಲ್ಲ ಮಾಡಿ ದಾಳಿಯಲ್ಲಿದ್ದಾರೆ. ಎರಡು ತಂಡಗಳು ಕೂಡ ಬಲಿಷ್ಠವಾದಂತಹ ತಂಡಗಳು. ಅನುಭವದ ಆಟಗಾರರು ಕೂಡ ಇದ್ದಾರೆ. ಲಾಭದಾಯಕ ಅಂಕವನ್ನು ಗಿಟ್ಟಿಸಿಕೊಂಡಂತಹ ದಾಳಿಗಾರ ಮುಖ್ಯವಾಗಿ ಅಂಕಗಳ ಪ್ರಾಪ್ತಿ. 4 ಡಿಫೆಂಡರ್ಸ್ ನಡುವೆ ಮುಂದುವರಿಕೆಯ ದಾಳಿ. ಸ್ಪಷ್ಟತೆ ನಿಲುವುಗಳ ಹೆಜ್ಜೆ. 5-3 2 ಅಂಕದ ಹೆಚ್ಚಳ ಶಿವಸಂಗಮೇಶ್ವರ ಕಿರಿಮಂಜೇಶ್ವರ. 5-3 ದಾಳಿಗಳ ಮುಂದುವರಿಕೆ. ಸ್ಪಷ್ಟತೆಯ ವೇಗದ ದಾಳಿಗಳ ಮೂಲಕವಾಗಿ ಅಂಕಗಳ ಪ್ರಾಪ್ತಿ. 4-5 4-5 1 ಅಂಕದ ಮುನ್ನಡೆಯಲ್ಲಿ ಶಿವಸಂಗಮೇಶ್ವರ ಕಿರಿಮಂಜೇಶ್ವರ. ಈ ಹೊತ್ತಿನಲ್ಲೂ ಕೂಡ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂತಹ ಈ ಪರಿಸರದ ಅಪಾರ ಕಬಡ್ಡಿಯ ಅಭಿಮಾನಿಗಳು. ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿರುವಂತಹ ವೇಳೆ 4-5 ಪ್ರಸ್ತುತ ಕದನವನ್ನು ಕಾಣಬಹುದಾಗಿದೆ. ಸಮರಾಂಗಣದಲ್ಲಿ ಬಹಳಷ್ಟು ದಿನದಿಂದ ಹೋರಾಟಗಳು ಸಾಗಿ ಬರ್ತಾ ಇದೆ. ಈ ಸ್ಪರ್ಧೆ ಮುಗಿದ ಬಳಿಕವಾಗಿ ಕೂಟದ ಮುಂದಿನ ಸ್ಪರ್ಧೆಗಾಗಿ ಮೈಲಾರೇಶ್ವರ ಕುಂದಾಪುರ ವಿರುದ್ಧವಾಗಿ ರಾಯಲ್ಸ್ ಕಲಬುರಗಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಮೈಲಾರೇಶ್ವರ ಕುಂದಾಪುರ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಅದರ ವಿರುದ್ಧವಾಗಿರುವಂತಹ ತಂಡ ರಾಯಲ್ಸ್ ಕಲಬುರಗಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಲಾಭದಾಯಕ ಅಂಕಗಳೊಂದಿಗೆ ಅಂಕಗಳ ಪ್ರಾಪ್ತಿ. ಮತ್ತೆ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿರುವಂತಹ ವೇಳೆ 5-5 ಸಮಬಲದ ಹೋರಾಟದಲ್ಲಿ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿರುವಂತಹ ವೇಳೆ ಯೋಜಿತ ಕಬಡ್ಡಿಯ ಆಸ್ವಾದನೆ ಮತ್ತೆ ಮುಂದುವರಿಕೆ. ಅದ್ವಿತೀಯ ದಾಳಿಗಳ ಮೂಲಕವಾಗಿ ಎದುರಾಳಿ ತಂಡಕ್ಕೆ ಟಕ್ಕರ್ ನೀಡಬಲ್ಲಂತಹ ಅನುಭವೀಯ ದಾಳಿಗಾರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 6 ಡಿಫೆಂಡರ್ಸ್ ದಾಳಿಯನ್ನು ಮುಂದುವರಿಕೆಯನ್ನು ಕಂಡುಕೊಳ್ತಾ ವಿಭಿನ್ನ ಶೈಲಿ ದಾಳಿಯ ಮೂಲಕವಾಗಿ ಸಾಕಷ್ಟು ಒಳನುಗ್ಗುವ ಪ್ರಯತ್ನ. ಅಂಕಗಳ ಪ್ರಾಪ್ತಿಗಾಗಿ ಲಾಭದಾಯಕ ಅಂಕವನ್ನು ಗಳಿಸಿಕೊಳ್ಳಲಾಗಿದೆ. ಮಾಡು ಇಲ್ಲವೇ ಮಾಡಿ ಅಂಕವನ್ನು ಗಳಿಸಲೇಬೇಕು. ಕರೋ ಆರ್ ಮಾರೋ
ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿ ನಡುವೆ ಅಂಕವನ್ನು ಗಳಿಸಲೇಬೇಕಾದಂತಹ ಕಲೆ ಹಾಕಲೇಬೇಕಾದಂತಹ ಅನಿವಾರ್ಯತೆ ಸಾಕಷ್ಟು ಒಳಗೆ ಬರೆಯುತ್ತ ಸೂಪರ್ ಟ್ಯಾಕಲ್ ಅಬ್ಬಾ ಬಾ 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 ದೈತ್ಯ ಪ್ರತಿಭೆ ದಾಳಿಗಳ ಮುಂದುವರೆಗೆ ಬಹಳಷ್ಟು ವೇಗದ ಚಲನೆಗಳೊಂದಿಗೆ ಅಂಗವನ್ನು ಗಳಿಸುವಂತಹ ಹೋರಾಟದ ದಿಟ್ಟ ಹೆಜ್ಜೆಗಳಲ್ಲಿರುವಂತಹ ದಾಳಿಗಳ ಡಿಫೆನ್ಸ್ ವಿಭಾಗದ ಕೈಚಳಕ ಶಿವಸಂಗಮೇಶ್ವರ ಕಿರಿಮಂಜೇಶ್ವರ ಕೇವಲ 3 ಅಂಕದ ಅಂತರಗಳಷ್ಟೇ. ಹತ್ತು 7ರಲ್ಲಿ ಕದನವನ್ನು ಕಾಣಬಹುದಾಗಿದೆ. ಇದು ವೀರಾಂಜನೇಯ ಟ್ರೋಫಿ 2026ರ ಕೂಟದ ತೃತೀಯ ಪಂದ್ಯಾಟವಾಗಿರುತ್ತೆ. ಈ ಸ್ಪರ್ಧೆ ಮುಗಿದ ಬಳಿಕವಾಗಿ ಕೂಟದ ಚತುರ್ಥ ಪಂದ್ಯಾಟಕ್ಕಾಗಿ ಮೈಲಾರೇಶ್ವರಿ ಕುಂದಾಪುರ ವಿರುದ್ಧವಾಗಿ ರಾಯಲ್ಸ್ ಕಲ್ಮಗಿ ಟೀಮ್ ಕ್ಯಾಪ್ಟನ್ ಟಾಸ್ಗೆ ಬಂದಿದೆ. ಬಿಟ್ಟು ಲೀಗ್ ಮಾದರಿಯ ಪಂದ್ಯಾಟವಾಗಿರೋದ್ರಿಂದ ಪ್ರತಿ ಪಂದ್ಯವನ್ನ ಗೆಲ್ಲಬೇಕೆನ್ನುವಂತಹ ತಬಕದಲ್ಲಿರುವಂತಹ ಪ್ರತಿ ತಂಡಗಳು ಇಲ್ಲಿ ಗೆಲ್ಲಬೇಕಾದರೆ ಹೋರಾಡಲೇಬೇಕು. ಮೈಲಾರೇಶ್ವರ ಕುಂದಾಪುರ ಟೀಮ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಮೈಲಾರೇಶ್ವರ ಕುಂದಾಪುರ ತಂಡ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಸೂರಜ್ ಮೈಲಾರೇಶ್ವರ ಕುಂದಾಪುರ ತಂಡ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ದಯವಿಟ್ಟು. ವೀರಾಂಜನೇಯ ಫ್ರೆಂಡ್ಸ್ ಮೈಯಾಡಿ ಬೈಂದೂರು ಇವರ ಆಶ್ರಯದಲ್ಲಿ ಬೈಂದೂರು ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಪುರುಷರ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ವೀರಾಂಜನೇಯ ಟ್ರೋಫಿ 2026ರ ತೃತೀಯ ಕದನ ಕಾದಾಟದಲ್ಲಿ ನಾವಿದ್ದೇವೆ. ಎಂಎನ್ ನಾಗೇಂದ್ರ ಅದೇ ರೀತಿ ಎಂಎನ್ ವೀರೇಂದ್ರ ಅವರ ಮಾಲೀಕತ್ವದ ತಂಡ ಶ್ರೀದೇವಿ ಟ್ರಾವೆಲ್ಸ್ ಮೈಯಾಡಿ. ಡೂ ಆರ್ಡರ್ ಮಾಡು ಇಲ್ಲವೇ ಮಾಡಿ ದಾಳಿ ಇದೆ. 10-10ರ ಸಮಬಲದೊಂದಿಗೆ ಹೋರಾಟ ಮುಂದುವರಿಕೆ ಬಹಳಷ್ಟು ಕುತೂಹಲ. ಜಿದ್ದಾಜಿದ್ದಿನ ಸೆಣಸಾಟದಲ್ಲಿ 2 ತಂಡಗಳು ಕೂಡ ಪ್ರಬಲ ಹೋರಾಟದ ಜೊತೆಗೆ 10-10 ಅಂಕಗಳ ಸಮಬಲದ ಹೋರಾಟವನ್ನು ನೀಡ್ತಾ ಇದೆ. ಮಾಡು ಇಲ್ಲವೇ ಮಾಡಿ ದಾಳಿ ಇದೆ. ಅಂಕವನ್ನು ಗಳಿಸಲೇಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ. ಸಮಯಗಳು ಉರುಳುತ್ತಿರುವಂತಹ ವೇಳೆ ಮಧ್ಯಂತರ ಅಂಕಗಳ ಬದಲಾವಣೆಯ ವೇಳೆ ಬಂದಿದೆ. ಬಿಟ್ಟು 11-10ರಲ್ಲಿ ಪುಸ್ತಕವನ್ನು ಕಾಣಬಹುದಾಗಿದೆ. 1 ಅಂಕದಲ್ಲಿ ಮುನ್ನಡೆಯಲಿದೆ ಶ್ರೀದೇವಿ ಟ್ರಾವೆಲ್ಸ್ ಮೈಯಾಡಿ. ಬೊಮ್ಮಳ್ಳಿ ಕುಂದಾಪುರ ಹಾಗೆ ಬೈಂದೂರು ಪರಿಸರದ ಅದ್ವಿತೀಯ ಆಟಗಾರರ ಪಟ್ಟಿಕೊಂಡಿರುವಂತಹ 2 ಪ್ರಬಲ ತಂಡಗಳು ಬಹಳಷ್ಟು ಹೈ ವೋಲ್ಟೇಜ್ ಪಂದ್ಯಾಟವಾಗಿರುತ್ತಾರೆ. 11-10ರಲ್ಲಿ ಕೇವಲ 1 ಅಂಕದಲ್ಲಿ ಮುನ್ನಡೆಯಷ್ಟೇ. ಎಂಎನ್ ನಾಗೇಂದ್ರ ಪ್ರೀತಿ ವೀರೇಂದ್ರ ಅವರ ಮಾಲೀಕತ್ವದ ಸಂಸ್ಥೆ ಶ್ರೀದೇವಿ ಟ್ರಾವೆಲ್ಸ್ ಮೈಯಾಡಿ. ಲೀಗ್ ಮಾದರಿಯ ಪಂದ್ಯಾಟ. ಸೊ ಹಾಗಾಗಿ ಪ್ರತಿ ಪಂದ್ಯವನ್ನ ಗೆಲ್ಲಬೇಕಾದ್ರೆ ಹೋರಾಡಲೇಬೇಕು. ಪ್ರತಿ ಪಂದ್ಯವನ್ನ ಗೆಲ್ಲಬೇಕೆನ್ನುವಂತಹ ತವಕದಲ್ಲಿರುವಂತಹ ಪ್ರತಿ ತಂಡಗಳು. ಮೈಲಾರೇಶ್ವರ ಕುಂದಾಪುರ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ದಾಳಿಯನ್ನು ಸಂಘಟಿಸಿಕೊಂಡು ಪ್ರತಿ ದಾಳಿಯಲ್ಲೂ ಕೂಡ ಅಂಕವನ್ನ ಗಳಿಸಬಲ್ಲ ವಿಶ್ವಾಸಾರ್ಹ ದಾಳಿಗಾರ ಲಾಭದಾಯಕ ಅಂಕಗಳ ಜಮಾವಣೆ. 11-11ರಲ್ಲಿ ಪ್ರಸ್ತುತವನ್ನು ಕಾಣಬಹುದಾಗಿದೆ. ಲಗನೇಜ್ 11-11ರಲ್ಲಿ ಪ್ರಸ್ತುತವನ್ನು ಕಾಣಬಹುದಾಗಿದೆ. ದಯವಿಟ್ಟು ಆಟಗಾರರು ನುಡಿಯಲ್ಲಿ ಮೈಲಾರೇಶ್ವರ ಕುಂದಾಪುರ ತಂಡದ ಕ್ಯಾಪ್ಟನ್ 12-11ರಲ್ಲಿ ಪುಸ್ತಕವನ್ನು ಕಾಣಬಹುದಾಗಿದೆ. ಮೈಲಾರೇಶ್ವರ ಕುಂದಾಪುರ ತಂಡದ ಕ್ಯಾಪ್ಟನ್ ದಯವಿಟ್ಟು ಟಾಸ್ಗೆ ಬನ್ನಿ. ಮೈಲಾರೇಶ್ವರ ಕುಂದಾಪುರ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ದಾಳಿಯಲ್ಲಿ ಉದ್ದನೆಯ ದಾಳಿಗಾರ ಶ್ರೀದೇವಿ ಟ್ರಾವೆಲ್ಸ್ ಪರವಾಗಿ ಲಾಸ್ಟ್ 5 ಮಿನಿಟ್ಸ್ ಆಫ್ ಟೈಮ್. ಅಂತಿಮ 5 ನಿಮಿಷಗಳ ಕಾರ್ಯ ಬಂದಾಗಿದೆ. ಯೋಜಿತ ಕಬಡ್ಡಿಯ ಆಸ್ಪತ್ರೆಗಳಲ್ಲಿರುವಂತಹ 2 ತಂಡಗಳು
ಸಂಘಟಿತವಾದಂತಹ ಬಲದ ಯೋಜನೆ ಲಾಭದಾಯಕ ಅಂಗವನ್ನು ಗಿಟ್ಟಿಸಿಕೊಳ್ಳಲಾಗಿದೆ. ಅಂಕಗಳ ಪ್ರಾಪ್ತಿ 12-12 ಸಮಾಬಲ. ಪ್ರಬಲ ಹೋರಾಟದ ಎರಡು ತಂಡಗಳು ಕೂಡ ಬಹಳಷ್ಟು ಹೋರಾಟಗಳ ಜೊತೆಗೆ ಟ್ಯಾಕಲ್ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 13-12 ಪುಸ್ತಕವನ್ನು ಕಾಣಬಹುದಾಗಿದೆ. 13-12 ದಾಳಿಯಲ್ಲಿ ಮತ್ತು ಒತ್ತನೆಯ ದಾಳಿಗಾರ ಶ್ರೀದೇವಿ ಟ್ರಾವೆಲ್ಸ್ ಪರವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 5 ಡಿಫೆಂಡರ್ಸ್ ನಡುವೆ ದಾಳಿಯನ್ನು ಸಂಘಟಿಸಿಕೊಳ್ಳುವಂತಹ ಪ್ರಯತ್ನ. ನೋಡಿಯಲ್ಲಿ ಊಟ ಮಾಡ್ಲಿಕ್ಕೆ ಬಾಕಿ ಇರುವಂತಹ ಆಟಗಾರರು ಆದಷ್ಟು ಬೇಗ ಊಟವನ್ನು ಪೂರ್ಣಗೊಳಿಸಬೇಕು. ಅಂತಿಮ ಸುತ್ತಿನ ಕರೆಯಾಗಿರುತ್ತೆ. ಬಯಸ್ಕೊಳ್ತಾ ಇದ್ದೇವೆ. ಈ ಹಿಂದೆ ಎಲ್ಲ ಪಂದ್ಯಾವಳಿಗಳಲ್ಲಿ ವಿವಾಹದ ಬಳಿಕ ಕಾಣೆಯಾದವರು ಮತ್ತೆ ಪಂದ್ಯಾಟಕ್ಕೆ ಬಂದಿದ್ದೀರಿ. ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ ಹಸನ್ ನೀಲ್ಕಣಿ ಅವರಿಗೆ. 1 ವರ್ಷದಿಂದ ಕಾಣೆ ಇರುವುದು ಕೊನೆ. ಶ್ರುತ ನಾಗೇಂದ್ರ ಹೆಬ್ಬಾಗಿಲವರಿಗೆ ಪ್ರೀತಿಯ ಗೌರವದ ಶಬ್ದದೊಂದಿಗೆ ಈ ಪಂದ್ಯಾಟದ ನೆನಪಿನ ದ್ಯೋತಕವನ್ನ ಸ್ಮರಣಿಕೆಯನ್ನು ಹಸ್ತಾಂತರಿಸುವಂತೆ ಬಿನ್ನಹವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನೋಡಿ ಅಲ್ಲಿ ಮೈಲಾರೇಶ್ವರ ಕುಂದಾಪುರ ಲಾಸ್ಟ್ 3 ಮಿನಿಟ್ಸ್ ಒಬ್ಬಟ ಅಂತಿಮ 3 ನಿಮಿಷಗಳ ಘೋಷಣೆ ಆಗಿದೆ. ಲಾಸ್ಟ್ 3 ಮಿನಿಟ್ಸ್. ನೋಡಿ ಅಲ್ಲಿ ಮೈಲಾರೇಶ್ವರ ಕುಂದಾಪುರ ಟೀಮ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಹಲವಾರು ಬಾರಿ ನಾವು ನಿಮಗೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ, ದಯವಿಟ್ಟು ಸಹಕರಿಸಿ. ಪಡೆದಿರುವಂತಹ ನಾಗೇಂದ್ರ ಎಮ್ಎನ್ ಅದೇ ರೀತಿ ಡೂ ಆರ್ಡರ್ ಮಾಡು ಇಲ್ಲವೇ ಮಾಡಿ ದಾಳಿ. ಡೂ ಆರ್ಡರ್ ಮಾಡು ಇಲ್ಲವೇ ಮಾಡಿ. 13-12 ಕೇವಲ 1 ಅಂಕದಲ್ಲಿ ಕೂಡ ಡಿಫೆನ್ಸ್ ವಿಭಾಗದ ಕೈಚೊಳಕ ಮತ್ತೆ ಮುಂದುವರಿಕೊಳ್ತಾ ಇದೆ. ನೋಡಿ ಅಲ್ಲಿ ಡೂ ಆರ್ಡರ್ ಲಾಸ್ಟ್ 2 ಮಿನಿಟ್ಸ್ ಸಪೋರ್ಟ್ ಅಂತಿಮ 2 ನಿಮಿಷ. 13 ಡೂ ಆರ್ಡರ್ ಮಾಡು ಇಲ್ಲವೇ ಮಾಡಿದ 14-13 14-13 14-13 ಒಂದು ಟ್ಯಾಕಲ್ ಯಶಸ್ಸು. ಅಂತಿಮ ಷಟಗಳಲ್ಲಿ ಬಹಳಷ್ಟು ಸಣ್ಣ ಸಣ್ಣ ದ್ವಿಗುಣಗೊಳ್ತಾ ಇದೆ. ಟೈಮ್ ಔಟ್. 15-13 ಸ್ಪರ್ಧೆ ಇದೆ. 15-13 ಬಹಳಷ್ಟು ಹೋರಾಟಗಳ ಜೊತೆಗೆ ಅಂತಿಮ ಕ್ಷಣಗಳಲ್ಲಿ ಸೆಣಸಾಟವನ್ನು ನೀಡ್ತಾ ಇರುವಂತಹ 2 ಪ್ರಬಲ ತಂಡಗಳು. ನಿಮಿಷಗಳು ಉರುಳುತ್ತಿವೆ, ಸೆಕೆಂಡ್ಗಳು ಉರುಳುತ್ತಿವೆ, ಹೋರಾಟಗಳು ಜಾರಿಯಾಗಿವೆ. ಕದನ ಕುತೂಹಲತೆಯಲ್ಲಿದೆ. ಲಾಸ್ಟ್ 1 ಮಿನಿಟ್. ಅಂತಿಮ ಕ್ಷಣದ ಹೋರಾಟಗಳಲ್ಲಿ ದಾಳಿ ಇದೆ. 15-13 ಸ್ಪರ್ಧೆ. ಈ ಬಾರಿ ಟ್ಯಾಕಲ್ ಮತ್ತೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಅಂಕಗಳ ಪ್ರಾಪ್ತಿ ಆಗ್ತಾ ಇದೆ ಕಿರಿಮಂಜೇಶ್ವರ. 16-13 16-13 ಸ್ಪರ್ಧೆ ಇದೆ. 16-13 ನೋಡಿ ಮೈಲಾರೇಶ್ವರ ಕುಂದಾಪುರ ವಿರುದ್ಧವಾಗಿ ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬನ್ನಿ. ಟೀಮ್ ರಾಯಲ್ಸ್ ಕಲ್ಮಕ್ಕಿ ಅಂಕದ ಮೇಲೊಂದು ಅಂಕವನ್ನು ಪಡೆದುಕೊಳ್ತಾ ಇರುವಂತಹ ಶಿವಸಂಗಮೇಶ್ವರ ಕಿರಿಮಂಜೇಶ್ವರ ಅಲ್ಲಿಗೆ ಪಂದ್ಯ
ಮೂರ್ತಿ ಗೆಲುವುಗಳನ್ನು ದಾಖಲಿಸಿಕೊಳ್ತಾ ಇದೆ ಶಿವಸಂಗಮೇಶ್ವರ ಕಿರಿಮಂಜೇಶ್ವರ.